ಈಗ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಜಾಧವ್ ಕ್ಯಾಪ್ಟನ್ ಆಗಿದ್ದಾರೆ. ಮೋಕ್ಷಿತಾ ಪೈ ತಮ್ಮ ಈಗೋದಲ್ಲಿಯೇ ಬಿದ್ದು ಹೊರಳಾಡ್ತಾ ಇದ್ದಾರೆ. ನಮಗೆ ಸಿಗೋ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದೊಡ್ಡ ಮನೆಯಲ್ಲಿಯೇ ಸಿಗುತ್ತದೆ. ಜನರೇ ಆಯ್ಕೆ ಮಾಡಿದ ಮೋಕ್ಷಿತಾ ತಮ್ಮ ಈಗೋ ಪ್ರಾಬ್ಲಮ್ನಿಂದ ಅದನ್ನು ಒದ್ದಿದ್ದಾರೆ. ಆ ಒಂದು ಅವಕಾಶ ಗೌತಮಿಯನ್ನು ಹುಡುಕಿಕೊಂಡು ಹೋಗಿತ್ತು. ಅದನ್ನು ಅಷ್ಟೇ ಪ್ರೀತಿಯಿಂದಲೇ ಸ್ವೀಕರಿಸಿದ ಗೌತಮಿ ಅವರು ಗೆದ್ದಿದ್ದಾರೆ. ಧನರಾಜ್ ಆಚಾರ್ ಸಹಾಯದಿಂದ ಇದೀಗ ಕ್ಯಾಪ್ಟನ್ ಆಗಿದ್ದಾರೆ. ಆದರೆ ಅವಕಾಶವನ್ನು ಒದ್ದ ಮೋಕ್ಷಿತಾ ಪೈ ಈಗ ಮನೆಯಲ್ಲಿ ತಮ್ಮ ಅದೇ ಸೊಕ್ಕಿನಿಂದಲೇ ಓಡಾಡ್ತಿದ್ದಾರೆ. ಅದಕ್ಕೇನೆ ಇದೀಗ ಮನೆಯಲ್ಲಿ ಒಂದು ಕಡೆ ಸಂಭ್ರಮ ಇದೆ, ಮತ್ತೊಂದು ಕಡೆ ಸಂಘರ್ಷ ಕೂಡ ಇದೆ. ಕ್ಯಾಪ್ಟನ್ ಕ್ವೀನ್ ಗೌತಮಿ ಜಾಧವ್ ಖುಷಿಯಲ್ಲಿದ್ದಾರೆ. ಹುಡುಕಿ ಬಂದ ಅವಕಾಶವನ್ನು ಒದೆಯೋಕೆ ಹೋಗಲೇ ಇಲ್ಲ, ಬದಲಾಗಿ ಅದನ್ನು ಸ್ವೀಕರಿಸಿದ್ದಾರೆ. ಧನರಾಜ್ ಅವರ ಸಹಾಯದಿಂದಲೇ ಗೌತಮಿ ಗೆದ್ದಿದ್ದಾರೆ. ಮನೆಯ ಕ್ಯಾಪ್ಟನ್ ಕ್ವೀನ್ ಆಗಿಯೇ ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಕಡೆ ಅವಕಾಶವನ್ನು ಒದ್ದ ಮೋಕ್ಷಿತಾ ಪೈ ಅದೇ ಸೊಕ್ಕಿನಿಂದಲೇ ಓಡಾಡ್ತಿದ್ದಾರೆ. ಅದನ್ನು ಮಾಡೋಕ್ಕೆ ಚಾನ್ಸೇ ಇಲ್ಲ, ಇದನ್ನು ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ಓಡಾಡ್ತಿದ್ದಾರೆ. ಈ ಮೂಲಕ ಮನೆಯಲ್ಲಿ ಒಂದು ಕಡೆಗೆ ಸಂಭ್ರಮ ಇದೆ. ಈ ಸಂಭ್ರಮದಲ್ಲಿ ಮಂಜಣ್ಣ, ತ್ರಿವಿಕ್ರಮ್, ಭವ್ಯ ಭಾಗಿಯಾಗಿದ್ದಾರೆ. ಮೋಕ್ಷಿತಾ ಪೈ ಒಳ್ಳೆ ಅವಕಾಶ ಕಳೆದುಕೊಂಡಿದ್ದಾರೆ. ಇದೇ ರೀತಿಯೇ ಮಾಡಿ ಶೋಭಾ ಶೆಟ್ಟಿ ಮನೆಯಿಂದ ಹೊರಗೆ ಹೋಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಅದೇ ಸಾಲಿನಲ್ಲಿ ಬಹುಶಃ ಮೋಕ್ಷಿತಾ ಪೈ ಇದ್ದಾರೆ ಅನ್ನಿಸ್ತದೆ. ಈ ರೀತಿಯೇ ವರ್ತನೆ ಮಾಡುತ್ತಿದ್ದಾರೆ. ಮೋಕ್ಷಿತಾ ಪೈಗೆ ಕ್ಯಾಪ್ಟನ್ ಆಗೋ ಚಾನ್ಸ್ ಇತ್ತು, ಕ್ಯಾಪ್ಟನ್ಸಿ ಆಟದಲ್ಲಿ ಭಾಗಿಯಾಗೋ ಅವಕಾಶ ಇತ್ತು. ಆದರೆ ಅದನ್ನು ತಾವೇ ಹಾಳು ಮಾಡಿಕೊಂಡಿದ್ದಾರೆ. ಆಟ ಅಂತ ಬಂದರೆ ಅದು ಆಟವೇ ಆಗಿರುತ್ತದೆ. ಕಳೆದ ವಾರವೇ ಸುದೀಪ್ ಹೇಳ್ತಿದ್ರು, ವೈಯಕ್ತಿಕ ಆಟವನ್ನು ಆಡಿ ಅಂತಲೇ ಹೇಳಿದರು. ಕಿಚ್ಚ ಸುದೀಪ್ ಅವರು ಆರಂಭದಿಂದಲೂ ಹೇಳ್ತಾನೆ ಬಂದಿದ್ದಾರೆ, ಯಾರು ಸಂಬಂಧಗಳನ್ನು ಬೆಳೆಸೋಕೆ ಹೋಗಬೇಡಿ, ಆಟವನ್ನು ಆಟದ ರೀತಿಯೇ ಆಡಿದರೆ ಒಳ್ಳೆಯದೇ ಅಂತಲೇ ಹೇಳಿದ್ದಾರೆ. ಆದರೆ ಇಲ್ಲಿ ಈಗೋ ಮತ್ತೆ ವರ್ಕ್ ಆಗ್ತಿದೆ. ಅದು ಗೌತಮಿ ಮತ್ತು ಮೋಕ್ಷಿತಾ ವಿಚಾರದಲ್ಲಿ ನಿಜಕ್ಕೂ ಅದು ತುಂಬಾ ವರ್ಕ್ ಆಗ್ತಿದೆ. ಬಿಗ್ ಬಾಸ್ನ ನೀವು ಸಹ ಫಾಲೋ ಮಾಡೋದಿದ್ದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.